ನಿಂತ್ಕೋ ಕಿಟ್ಟು, ನಿಂತ್ಕೋ ಕಿಟ್ಟು, ನಿಂತ್ಕೋ ಕಿಟ್ಟು, ನಿಂತ್ಕೋ ನಿಂತ್ಕೋ ಕಿಟ್ಟು. ಎಲ್ಲೊಂದ ಕಿಟ್ಟು. ಚಿಂಟು ಬಾ ಇಲ್ಲಿ. ನೋಡು ಮತ್ತೆ ಕಿಟ್ಟು ನನ್ನ ಹತ್ರ ಆಟ ಆಡಕ್ಕೆ ಬರ್ತಿಲ್ಲ. ನಿಂಗೆ ಎಷ್ಟ್ ಸಲ ಹೇಳಿದ್ದೀನಿ ಅದಕ್ಕೆ ಹಿಂಸೆ ಕೊಡ್ಬೇಡ. ಅದಕ್ಕೆ ನಿನ್ ಮೇಲೆ ಪ್ರೀತಿ ಇದ್ರೆ ಅದ್ ನಿನ್ನ ಹತ್ರ ಬಂದೇ ಬರುತ್ತೆ. ಬಟ್ ನೀವ್ ಫೋರ್ಸ್ ಮಾಡಬಾರ್ದು, ವೇಟ್ ಮಾಡ್ಬೇಕು. ಏ ಹೋಗೆ. ಬಾ ಇಲ್ಲಿ. ಸ್ವಲ್ಪ ಹೊತ್ತು ಆದ್ಮೇಲೆ ಅಕ್ಕ ಬರ್ತಾರೆ, ಆಮೇಲೆ ಮನೆಗೆ ಹೋಗೋಣ ಆಯ್ತಾ? ಬೇಜಾರು ಮಾಡ್ಕೋಬೇಡ, ನಿನ್ ಕಿಟ್ಟು ನಿಂಗೆ ಸಿಕ್ಕೇ ಸಿಗುತ್ತೆ. ತಗೋ ಚಾಕ್ಲೇಟ್ ತಿನ್ನು. ದೀತ್ಯ, ಯಾಕಿಷ್ಟು ಲೇಟು? ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಗೊತ್ತಾ ಅವರು? ಯಾರು? ಯಾಕೆ ಮರ್ತೋದ್ಯಾ? ರಾಜಶೇಖರ್ ಅಂಕಲ್ ಮಗ ಆಸ್ಟ್ರೇಲಿಯಿಂದ ಬಂದಿದ್ದಾನೆ, ಅವ್ರನ್ನ ಮಾತಾಡ್ಸ್ಬೇಕಿತ್ತಂತ ಹೇಳಿದ್ನಲ್ಲ. ಯಾಕೆ ನಿಂಗ್ ಮರ್ತೋಯ್ತಾ? ಸದ್ಯಕ್ಕೆ ನಂಗೆ ಯಾವ ಮದ್ವೆನೂ ಬೇಡ. ಎಷ್ಟ್ ಸಲ ಹೇಳೋದ್ ನಿಂಗೆ? ನಂಗೆ ಗೊತ್ತಿತ್ತು ನೀನ್ ಹಿಂಗೆ ಹೇಳ್ತೀಯ ಅಂತ, ಅದಕ್ಕೆ ಅವ್ರನ್ನ ಇಲ್ಲೇ ಕರ್ಸಿದ್ದೀನಿ. ಅಗೋ ಅಲ್ಲೇ ಇದ್ದಾರೆ, ನನ್ಗೋಸ್ಕರ ಒಂದ್ಸತಿ ಮಾತಾಡ್ಸ್ಕೊಂಬಾ. ಅಣ್ಣ, ಯಾಕೆ ನಿಂಗೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಅಲ್ಲ, ಅಪ್ಪಂಗೆ ಇಂಡಿಯಾದಲ್ಲಿ ಯಾರು ಸಿಗ್ಲಿಲ್ವಾ? ಯಾವ್ದೋ ಆಸ್ಟ್ರೇಲಿಯಾ ಅಂತೆ. ಇದೆಲ್ಲ ನನಗ್ ಸೆಟ್ ಆಗಲ್ಲ ಕಣೋ. ಪ್ಲೀಸ್ ಬಿಟ್ಬಿಡೋ ನನ್ನನ್ನ. ಮಾತಾಡದೆ ಸೆಟ್ ಆಗಲ್ಲ ಅಂದ್ರೆ ಹೆಂಗೆ? ನಿನ್ ಮಾತು ಕೇಳ್ಕೊಂಡು 5 ವರ್ಷ ಮುಂದಕ್ಕೆ ಹಾಕಿದ್ದಾಯ್ತು, ಈಗ್ಲೂ ಇಲ್ಲ ಅಂದ್ರೆ ಹೆಂಗೆ? ಒಳ್ಳೆ ಹುಡುಗ, ಒಳ್ಳೆ ಕೆಲ್ಸ ಅಂತೆ, ಒಂದ್ಸರಿ ಮಾತಾಡು. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಫೋರ್ಸ್ ಮಾಡಲ್ಲ. ಈಗೇನು ನಾನು ಅವನ ಹತ್ರ ಮಾತಾಡ್ಬೇಕಾ? ಹುಡುಗನ ಹೆಸರು ಶ್ರೀನಿವಾಸ್ ಅವ್ರೆ. ಶ್ರೀನಿವಾಸ್ ಅವ್ರೆ, ನಂಗೆ ನೀವ್ ಇಷ್ಟ ಇಲ್ಲ. ಓಕೆ ದೆನ್, ನಿಮ್ಮ ಅಣ್ಣವ್ರಿಗೆ ತಿಳಿಸಿ, ನಾ ಹೊರಡ್ತೀನಿ. ಈಗ್ಲೇ ಹೋಗ್ಬೇಡಿ. ಅಂದ್ರೆ ಅವ್ರಿಗೆ ನೀವ್ ಇಷ್ಟ ಆಗಿದ್ದೀರಾ? ನಂಗೆ ನಂತರನೇ ಕನ್ನಡ ಸಾಹಿತ್ಯದ ಬಗ್ಗೆ ಗೊತ್ತಿರೋನೇ ಮದ್ವೆ ಆಗ್ಬೇಕು ಅಂತ ಆಸೆ. ಓಕೆ, ನೀವ್ ಈಗ್ಲೇ ಹೋದ್ರೆ ನಾನೇ ರಿಜೆಕ್ಟ್ ಮಾಡ್ದೆ ಅಂತ ಡೌಟ್ ಬರುತ್ತೆ. ಒಂದ್ 15 ಮಿನಿಟ್ಸ್ ಆದ್ಮೇಲೆ ಹೋಗಿ. ನಿಮ್ಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಡಿ ಪ್ಲೀಸ್. ಓಕೆ ಓಕೆ, ಕುಡೀರಿ. ಬುಕ್ಸ್ ಫಸ್ಟ್ ಟೈಮ್ ನೋಡ್ತಿರೋದು? ಇಲ್ಲ, ಕೆಫೆಯಲ್ಲಿ ಬುಕ್ಸ್ ಎಲ್ಲ ಹೇಗೆ ಅಂತ. ಏಕೆ ಇರ್ಬಾರ್ದಾ? ಕೆಫೆಗೆ ಬರೀ ಡೇಟ್ ಮಾಡೋಕೆ ಬರ್ತಾರಾ? ಅಯ್ಯೋ, ನಾ ಹಾಗೆ ಹೇಳಿಲ್ಲ. ಈಗಿನ ಜನರೇಷನ್ ಬುಕ್ಸ್ ಎಲ್ಲ ಓದ್ತಾರಾ? ಇಲ್ಲ, ಬಟ್ ಇಂಡಿಯಾ ಇನ್ನು ಆಸ್ಟ್ರೇಲಿಯಾ ಅಷ್ಟೆಲ್ಲ ಮುಂದುವರೆದಿಲ್ಲ ಬಿಡಿ. ನೋಡ್ಬೋದಾ? ನೋಡಿದ್ರೆ ಏನ್ ಬರಲ್ಲ, ಓದ್ಬೇಕು. ವಾಟ್? ಏನಿಲ್ಲ, ಬನ್ನಿ. ನೀವ್ ಹುಟ್ಟಿ ಬೆಳೆದಿದ್ದಲ್ಲ ಆಸ್ಟ್ರೇಲಿಯಾನಾ? ಹಾ, ಹುಟ್ಟಿದ್ದು, ಎಜುಕೇಶನ್ ಎಲ್ಲ ಅಲ್ಲೇ. ಇದು ಸೆಕ್ಷನ್ ಎ. ಇದರಲ್ಲಿ ಕುವೆಂಪು, ಬೇಂದ್ರೆ ಮತ್ತೆ ಮಾಸ್ತಿ ಅವ್ರ ಪುಸ್ತಕ ಎಲ್ಲ ಇದೆ. ನಿಮಗ್ ಗೊತ್ತಿರಲ್ಲ ಬಿಡಿ. ಇದು ಸೆಕ್ಷನ್ ಬಿ. ಇದರಲ್ಲಿ ಪ್ರೆಸೆಂಟ್ ಕವಿಗಳ ಪುಸ್ತಕ ಎಲ್ಲ ಇದೆ. ಮತ್ತೆ ಈ ಸೆಕ್ಷನ್ ಅಲ್ಲಿ ಶ್ಲೋಕ ಮತ್ತೆ ಭಗವದ್ಗೀತಾ ಇದೆ. ಮತ್ತೆ ಆ ಸೆಕ್ಷನ್ ಇರೋದು? ಅದು ಅನಾಮಧೇಯ, ಅಂದ್ರೆ ಅನಾನಮಸ್. ಈಗ ಈ ಕವಿಗಳು ಮತ್ತೆ ಜನಪದ ಗೀತೆಗಳನ್ನ ಹೆಸರು ಮೆನ್ಷನ್ ಮಾಡದೆ ಪುಸ್ತಕ ಬರೀತಾರೆ ಗೊತ್ತಾ? ಆತರ. ಶ್ರೀನಿವಾಸ್ ಅವ್ರೆ, ಹೇಳಿ. ನಿಮ್ಗೆ ಕುವೆಂಪು ಅವ್ರದೊಂದು ಕವಿತೆ ಹೇಳಲಾ? ಹೇಳಿ. ಹಾ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ತನ್ನ ತಾಯಿ ಒಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ
ನಾನು ನಲಿದ ನನ್ನ ಮನೆ. ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಎತ್ತಿಕೊಂಡ ಮನೆ. ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲನಾಡುತ್ತಿದ್ದ ನನ್ನ ಮನೆ. ನಿಮ್ಗೆ ಅರ್ಥ ಆಗಿಲ್ಲ ಅಲ್ವಾ? ಇರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಇದುವರೆಗೂ ನನ್ನ ನೋಡೋಕ್ಕೆ 15 ಜನ ಹುಡುಗರು ಬಂದಿದ್ರು. ಆದ್ರೆ ನಾನು ಕವಿತೆ ಹೇಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಅರ್ಧದಲ್ಲೇ ಹೊರಟೋಗ್ತಿದ್ರು. ಈ ಹುಡುಗರಿಗಂತೂ ಪೇಷನ್ಸೇ ಇರಲ್ಲ. ಬಟ್ ನಿಮಗೆ ಪೇಷನ್ಸ್ ಇದೆ ಅನ್ಸುತ್ತೆ. ಥ್ಯಾಂಕ್ ಯು. ವೆಲ್, ಐ ಆಮ್ ನಾಟ್ ಇಂಪ್ರೆಸ್ಡ್ ಬೈ ಯೋರ್ ಪೇಷನ್ಸ್. ವೆಲ್, ಐ ಡಿಡ್ ನಾಟ್ ಟ್ರೈ ಟು ಇಂಪ್ರೆಸ್ ಯು. ಶ್ರೀನಿವಾಸ್ ಅವರೇ, ಹೇಳಿ. ನೀವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೀರಾ? ಅಂದ್ರೆ ಈ ಕಾಲೇಜ್ ಟೈಮಲ್ಲಿ ನಾರ್ಮಲ್ ಕ್ರಷಸ್ ತರ. ಓ, ಅರ್ಥ ಆಯ್ತು ಬಿಡಿ. ನೀವು ದಿತ್ಯಾ? ಅಂದ್ರೆ ನನ್ನ ಕ್ಲಾಸ್ಮೇಟ್ ಆಕಾಶ್ ಅಂತ. ಓಕೆ. ಅವನಂದ್ರೆ ನನ್ಗಿಷ್ಟ. ಮದ್ವೆ ಆಗ್ಬೋದಲ್ವಾ ಮತ್ತೆ? ಅಯ್ಯೋ, ಲಾಸ್ಟ್ ಇಯರೇ ಅವನಿಗೆ ಮದುವೆ ಆಗೋಯ್ತು. ಮೇ ಬಿ ನಾನು ಮುಂಚೆನೇ ಕರ್ಕೊಂಡು ಬಂದು ಕವನ ಹೇಳಿದ್ರೆ ಒಪ್ಕೋತಿದ್ದ ಅನ್ಸತ್ತೆ. ಲಕ್ಕಿ ಫೆಲೋ, ಬಚಾವಾದ. ಏನ್ ಹೇಳಿದ್ರಿ? ನಥಿಂಗ್ ದಿತ್ಯಾ ಅವರೇ, ಏನಿಲ್ಲ. ಹೌದು, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಕೇಳಿ. ಅಲ್ಲ, ಇಷ್ಟೊತ್ತಾಯ್ತು, ಗ್ಲಾಸಲ್ಲಿ ಜ್ಯೂಸ್ ಖಾಲಿ ಆಗಿದೆ. ಹೌದು. ಇನ್ನೂ ಏನಕ್ಕೆ ಅದನ್ನ ಕೈಯಲ್ಲೇ ಇಟ್ಕೊಂಡಿದ್ದೀರಾ? ಏನ್ ಸ್ಟೈಲಾ? ಐ ಆಮ್ ಸಾರಿ. ಶ್ರೀನಿವಾಸ್ ಅವರೇ, ಹೇಳಿ. ನೀವು ಮದ್ವೆ ಆಗೋ ಹುಡ್ಗಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಇಲ್ಲಪ್ಪ. ಯಾಕೆ? ಏನಿಲ್ಲ, ರೀಸೆಂಟಾಗಿ ನನ್ನ ಫ್ರೆಂಡ್ ಮದುವೆ ಆದ್ಲು. ಅವ್ರ ಗಂಡ ಅಂತೂ ತುಂಬಾ ಟಾಕ್ಸಿಕ್. ಮಗಳನ್ನ ಮನೆಗೆ ಹಬ್ಬ ಕಳಿಸಿ ಅಂದರೆ ಕಳ್ಸಲ್ಲ ಅಂದ್ಬಿಟ್ರು. ಒಂದು ಹುಡುಗಿಗೆ ಇಷ್ಟು ಫ್ರೀಡಮ್ ಇಲ್ಲ ಅಂದರೆ ಹೇಗೆ? ಬಟ್ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ ದಿತ್ಯ ಅವರ? ಹೌದು, ಹೀಗೆ ಪ್ರಶ್ನೆ ಕೇಳಿದ್ರೆ ಹೌದು ಕರ್ಕೊಂಡೋಗಿ ಅಂತೀರ. ಬಟ್ ಮದುವೆ ಆದ್ಮೇಲೆ ಗೊತ್ತಾಗತ್ತೆ ಗಂಡ ಹೇಗೆ ಅಂತ. ನೀವು ಇದೇ ಹೇಳ್ತೀರಾ ಅಲ್ವಾ? ಇಲ್ಲಪ್ಪ. ನಂಗೆ ನಮ್ಮ ಮಾವ ಮಗಳನ್ನ ಹಬ್ಬಕ್ಕೆ ಕಳ್ಸು ಅಂದ್ರೆ ನಾ ಬೇರೆ ಏನೋ ಹೇಳ್ತೀನಿ. ಓ, ಏನ್ ಹೇಳ್ತೀರಾ? ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿಯನಗೆ. ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿಯನಗೆ. ಹಬ್ಬದೂಟದ ನಡುವೆ ಕಣ್ಣೀರು ಸುರಿಸದಿರಿ ಓ ಮಾವನವರೇ, ಓ ಮಾವನವರೇ. ಮಡದಿಯೊಬ್ಬಳೆಯನಗೆ ಮೂಡುತ್ತಿದೆ ಎಮ್ಮೊಲುಮೆ, ಒಬ್ಬಳನೆ ಕರೆಯುವರೇಕೆ. ಮಡದಿಯೊಬ್ಬಳೆಯನಗೆ ಮೂಡುತ್ತಿದೆ ಎಮ್ಮೊಲುಮೆ, ಒಬ್ಬಳನೆ ಕರೆಯುವರೇಕೆ. ಮುಡಿದ ಹೂವನ್ನು ಮುಟ್ಟಿ ಕಳುಸುವಿರ ಒಬ್ಬಳನೆ, ಹಿಂದೇಕೋ ನಗುವಳಾಕೆ, ಹಿಂದೇಕೋ ನಗುವಳೀಕೆ. ಐ ಮೀನ್ ಆ ಕಥೆಲಿರೋ ಈಕೆ ಅಂತ ಕಣ್ರಿ. ಓ ಹೌದು, ಇದು ಯಾರು ಬರ್ತಿದ್ದು ಅಂತ ಗೊತ್ತಾ ನಿಮ್ಗೆ? ಹಾ, ನಮ್ಮ ಪ್ರೇಮ ಕವಿಗಳು KS ನರಸಿಂಹಸ್ವಾಮಿ ಅವರು. But I'm still not yet impressed. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ನಂಗೆ ಒಂದೊಂದು ವಯಸ್ಸಲ್ಲಿ ಒಂಥರ ಅರ್ಥ ಅನಿಸ್ತು ಪ್ರೀತಿ ಬಗ್ಗೆ. ಅದ್ ಬಿಡಿ, ಇರ್ಲಿ ಪರವಾಗಿಲ್ಲ, ಹೇಳಿ. ಈ ಚಿಕ್ಕವನಿದಾಗ ಅನಿಸ್ತಾ ಇತ್ತು ಪ್ರೀತಿ ಅಂದ್ರೆ ಮದ್ವೆ ಆಗೋದು ಅಂತ. ಆಮೇಲೆ ಕಾಲೇಜ್ ಟೈಮಲ್ಲಿ ಮದ್ವೆ ಮಾತ್ರ ಅಲ್ಲ, ಪ್ರೀತಿ ಅಂದ್ರೆ ಜೊತೆಗಿರೋದು, ಮುದ್ದಾಡೋದು ಅಂತ ಅನಿಸ್ತಾ ಇತ್ತು. ಆಮೇಲೆ ಅರೆ ಅವ್ರಿಬ್ರು ಎಷ್ಟು ದೂರ ಇದ್ದಾರೆ, ಆದ್ರೂ ಪ್ರೀತಿ ಇದೆಯಲ್ವಾ ಅಂತ ಅನಿಸ್ತಾ ಇತ್ತು.
ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೂ ಪ್ರೀತಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೂ ಪ್ರೀತಿ, ಹೀಗೆ ತುಂಬಾ ಅರ್ಥಗಳಿವೆ ಪ್ರೀತಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಐ ನೋ ನಾಟ್ ಇಂಪ್ರೆಷನ್. ಇಷ್ಟೊಂದು ಪ್ರೀತಿ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಒಂದ್ ಪ್ರಶ್ನೆ ಕೇಳ್ತೀನಿ, ಹೇಳಿ ನೋಡೋಣ. ಕೇಳಿ. ಆಕೃತಿ ಅಂತ ಒಂದು ಪುಸ್ತಕ ಬರ್ದಿರೋದು ಎಸ್ಕೆ ಅಂತ. ಅಗೇನ್ ಇಟ್ಸ್ ಅನ್ ಅನಾನಮಸ್. ಈ ಪುಸ್ತಕದಲ್ಲಿ 3 ಜನ ಫ್ರೆಂಡ್ಸ್ ಇರ್ತಾರೆ, ಕಾವೇರಿ, ಕರ್ಣ ಮತ್ತೆ ತರುಣ. ಕಾವೇರಿಗೂ ಮತ್ತೆ ತರುಣನ್ಗೂ ಮನೇಲಿ ಮದ್ವೆ ಫಿಕ್ಸ್ ಮಾಡಿರ್ತಾರೆ. ಇದಕ್ಕೆ ಇವ್ರಿಬ್ರು ಕೂಡ ಒಪ್ಪಿರ್ತಾರೆ. ಆದ್ರೆ ಕರ್ಣ ಕಾವೇರಿನ ಪ್ರೀತಿ ಮಾಡ್ತಿರ್ತಾನೆ. ಎಲ್ಲಿ ತನ್ನಿಂದ ಅವ್ರ ಮದ್ವೆಗೆ ತೊಂದರೆ ಆಗುತ್ತೋ ಅಂತ ತನ್ನ ಪ್ರೀತಿನ ಮುಚ್ಚಿಟ್ಟಿರ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಕಾವೇರಿಗೆ ಕರ್ಣ ಎಷ್ಟು ಪ್ರೀತಿ ಮಾಡ್ತಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ನಂತರ ಕಾವೇರಿಗೂ ಕರ್ಣನ್ ಮೇಲೆ ಪ್ರೀತಿ ಹುಟ್ಟತ್ತೆ. ಈಗ ಹೇಳಿ, ಕಾವೇರಿ ಯಾರನ್ನ ಮದ್ವೆ ಆಗ್ಬೇಕು? ಕರ್ಣನ್ನ ಅಥವಾ ತರುಣನ್ನ? ಕರ್ಣ. ಏನು? ಕರ್ಣನ್ನೇ ಮದ್ವೆ ಆಗ್ಬೇಕು. ನಿಮಗ್ ಕತೆ ಅರ್ಥ ಆಗಿಲ್ಲ ಅನ್ಸತ್ತೆ. ತರುಣ ಮತ್ತೆ ಕಾವೇರಿ ಇಬ್ರು ಮದ್ವೆಗೆ ಒಪ್ಪಿದ್ರು ಕೂಡ ಕರ್ಣ ಕಾವೇರಿನ ಪ್ರೀತಿ ಮಾಡೋ ವಿಷಯ ಕಾವೇರಿ ತಿಳಿದಾಗ ಕಾವೇರಿ ಕರ್ಣನ್ನೇ ಮದ್ವೆ ಆಗ್ಬೇಕು. ಅದ್ಹೇಗೆ? ಕಾವೇರಿಗೆ ಮತ್ತೆ ತರುಣನ್ಗೆ ಮದ್ವೆ ಫಿಕ್ಸ್ ಆಗಿರುತ್ತೆ ಅಲ್ವಾ? ಸಡನ್ ಆಗಿ ಕರ್ಣನ್ ಮದ್ವೆ ಆಗ್ಬೇಕು ಅಂದ್ರೆ ತರುಣನ್ ಮೋಸ ಮಾಡ್ದಾಗಲ್ವಾ? ಕಥೆಯಲ್ಲಿ ಎಲ್ಲಾದ್ರೂ ಕೂಡ ಕಾವೇರಿ ತರುಣ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ಲಾ? ಇಲ್ಲ, ಬಟ್ ಕಾವೇರಿ ಮದ್ವೆಗೆ ಒಪ್ಪಿದ್ದು ಅವಳ ಪೇರೆಂಟ್ಸ್ ತರುಣ್ನ ಇಷ್ಟಪಡ್ತಾರೆ ಒಂದೇ ಒಂದು ಕಾರಣಕ್ಕೆ ಮಾತ್ರ. ಜವಾಬ್ದಾರಿಗಳು ಕಾವೇರಿ ಮನ್ಸನ್ ಕಟ್ಟಾಕಿತ್ತು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಜವಾಗ್ಲೂ ಕಾವೇರಿಗೆ ತರುಣನ ಮೇಲೆ ಪ್ರೀತಿ ಇದ್ದರೆ ಕರ್ಣನ ಮೇಲೆ ಮತ್ತೆ ಪ್ರೀತಿ ಆಗ್ತಿರ್ಲಿಲ್ಲ. ನಾ ಇಲ್ಲೆಲ್ಲೂ ತರುಣ ಕೆಟ್ಟವನು, ಅವನಿಗೆ ಕಾವೇರಿ ಸಿಗ್ಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ಕರ್ಣ ಅವನಿಗಿಂತ 2 ಹೆಜ್ಜೆ ಜಾಸ್ತಿ ಡಿಸರ್ವ್ ಇದ್ದಾನೆ ಅನ್ಸುತ್ತೆ. ನೋಡೋಣ, ನೆಕ್ಸ್ಟ್ ಎಡಿಷನ್ ಅಲ್ಲಿ ಗೊತ್ತಾಗುತ್ತೆ. 1 ನಿಮಿಷ, ಇನ್ನೊಂದು ಪುಸ್ತಕ ಇದೆ, ತಗೋಬರ್ತೀನಿ. ಓಕೆ. ಚಿಂಟು, ಯಾಕಿನ್ನೂ ಅದೇ ಬೇಜಾರಲ್ಲೇ ಇದೆಯಾ? ಏನಿಲ್ಲ. ಹಾಯ್, ಏನಾಯ್ತು? ಏನಿಲ್ಲ. ಹೇಳು, ಪರವಾಗಿಲ್ಲ. ಏನಾಯ್ತು? ನೋಡು, ಮತ್ತೆ ನಾನು ಕ್ಯಾಟಿಗೆ ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ, ಮತ್ತು ಪ್ರೀತಿನೂ ಮಾಡ್ತೀನಿ, ಆದ್ರೂ ನನ್ನ ಹತ್ರ ಬರ್ತಾನೆ ಇಲ್ಲ. ಹೆಸರು? ಕಿಟ್ಟು. ನಿನ್ನ ಹೆಸರು? ಚಿಂಟು. ಚಿಂಟು, ನೀ ವೆಯ್ಟ್ ಮಾಡು. ಅದಕ್ಕೆ ಏನು ಇಷ್ಟನೋ ಎಲ್ಲ ಕೊಡು. ಚಾಕ್ಲೇಟ್ಸ್ ಕೊಡು, ಬಿಸ್ಕೆಟ್ಸ್ ಕೊಡು, ಐಸ್ ಕ್ರೀಮ್ ಕೊಡು, ಮಿಲ್ಕ್ ಕೊಡು, ಏನ್ ಬೇಕೋ ಎಲ್ಲ ಕೊಡು. ಪ್ರೀತಿನೂ ಮಾಡು. ಅದಕ್ಕೆ ನಿನ್ ಇಷ್ಟ ಇದ್ರೆ ನಿನ್ನ ಹತ್ರ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಬರ್ಲಿಲ್ವಂದ್ರೆ ಇಟ್ಸ್ ಓಕೆ. ನೀನ್ ಇಷ್ಟಪಡೋ ಕ್ಯಾಟ್ ನಿಂಗೆ ಸಿಕ್ಕೇ ಸಿಗುತ್ತೆ. ವೆಯ್ಟ್ ಮಾಡು, ಬಂದೇ ಬರುತ್ತೆ. ಬಟ್ ನೀನ್ ಮಾತ್ರ ಫೋರ್ಸ್ ಮಾಡಬಾರ್ದು. ಇಬ್ರು ಸರಿಯಾಗಿದ್ದೀರಾ. ವೆಲ್, ನೌ ಐ ಆಮ್ ಇಂಪ್ರೆಸ್ಡ್. ಹೌದು, ನಾನು ನಿಮಗೆ ಕತೆ ಹೇಳಬೇಕಾದ್ರೆ ಎಲ್ಲೂ ಕೂಡ ಕಾವೇರಿ ತರುಣ ಪ್ರೀತಿಸಿರ್ಲಿಲ್ಲ ಮತ್ತೆ ಅವಳ ಪೇರೆಂಟ್ಸ್ಗೋಸ್ಕರ ಮದುವೆಗೆ ಒಪ್ಕೊಂಡಿದ್ಲು ಅಂತ ನಾನು ಹೇಳಿರ್ಲಿಲ್ವಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ಓಕೆ ದಿತ್ಯ ಅವ್ರೆ, ನನ್ನ ಟೈಮ್ ಮುಗೀತು, ನಾ ಹೊರಡ್ತೀನಿ. ಯು ಡೋಂಟ್ ವರಿ. ನಿಮ್ಮ ಅಣ್ಣಂಗೆ ಹೇಳ್ತೀನಿ. ನೀವ್ ಹೇಳ್ದಾಗೆ ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತೆ. ಅದು ನಿಮ್ಗೆ ಇಷ್ಟ ಆಗಿರೋ ಹುಡುಗನ ಸಿಗ್ಲಿ. ಆಲ್ ದ ಬೆಸ್ಟ್. ಶ್ರೀನಿವಾಸ್, ಹಾ ಅವನ್ನೆಲ್ಲ ತರಿಸ್ತಾ ಇರಿ, ಹೇಳಿದ್ನಲ್ಲ ಮೊನ್ನೆನೆ. ಮಂಡೇ ಅಷ್ಟ್ರಲ್ಲಿ ಬಂದ್ರೆ ಒಳ್ಳೇದಾಗತ್ತೆ. 1 ನಿಮಿಷ ಇರಿ, ಮಾತಾಡಿದ್ರಾ? ಬ್ರದರ್, ನಂಗೆ ನಿಮ್ ತಂಗಿ ಇಷ್ಟ ಇಲ್ಲ, ನಿಮ್ ತಂದೆಗೆ ತಿಳಿಸಿ. ಏನಂದ್ರು? ಅವನಿಲ್ಲ ಅಂದ್ರೆ ಇನ್ನೊಬ್ಬ, ಅವನಿದ್ ಒಳ್ಳೆ ಹುಡುಗ ನಾನು ಹುಡುಕ್ತೀನಿ. ನನ್ನ ತಂಗಿನ ಇಷ್ಟ ಇಲ್ಲ ಅಂತ ನಂಗೆ ಇಷ್ಟ ಆಗೋದ್ರು ಅಣ್ಣ. ಕಡ್ಡಿ ಮುರಿದಂಗ್ ನಿನ್ ತಂಗಿ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಾನೆ. ಹೇಳೋಕ್ ಹೇಳಿದ್ದೆ ನಾನು. ಏನಾ ಮೇಡಮ್, ಪರ್ಸ್.
ಒಂದ್ ನಿಮಿಷ ಬಂದೇ ಇರು. ಯಾಕೆ ಏನಾಯ್ತು? ಶ್ರೀನಿವಾಸ್ ಅವರೇ, ಶ್ರೀನಿವಾಸ್, ಶ್ರೀನಿವಾಸ್, ಏನಾಯ್ತು? ನಿಮ್ ಬಸ್ ಸ್ಥಿತಿಯಾ? ಏನ್ ಹುಡುಕ್ತಿದ್ದೀರಾ? ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ತಿದ್ದೆ. ಐ ಆಮ್ ಜಸ್ಟ್ ಜೋಕಿಂಗ್. ಓಕೆ, ಆಕ್ಚುಲಿ ನಾನು ನಿಮಗೆ ಸಾರಿ ಕೇಳಬೇಕು. ಯಾಕೆ? ಏನಿಲ್ಲ, ನೀವು ಆಸ್ಟ್ರೇಲಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಕನ್ನಡದ ಕಲ್ಚರ್ ಆ್ಯಂಡ್ ವ್ಯಾಲ್ಯೂಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಸ್ವಲ್ಪ ಉದಾಸೀನ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಇಟ್ಸ್ ಓಕೆ. ದಿತ್ಯ ಅವರೇ, ನಾ ಆಕ್ಚುಲಿ ನಿಮ್ಮನ್ನ ಮುಂಚೆನೆ ನೋಡಿದ್ದೆ. ಹಾಂ, ಮುಂಚೆನಾ? ಹಾ. ಸರ್, ಒಂದು ನಿಮಿಷ ಬರ್ತೀರಾ? ಏನು ಹೇಳಿ? ಸರ್, ಇದು ಕನ್ನಡ ಆಡಿಷನ್ ಇಲ್ವಾ? ಇಲ್ಲ ಸರ್. ಏನು ನಿಮ್ಮ ಬುಕ್ ಸ್ಟೋರಲ್ಲಿ ಬರೀ ಇಂಗ್ಲೀಷ್ ಪುಸ್ತಕಗಳಿವೆ, ಕನ್ನಡ ಒಂದೂ ಇಲ್ವಾ ಹೇಗೆ? ಇಲ್ಲ ಸರ್, ಇಷ್ಟೇ ಇರೋದು. ಒಂದೂ ಇಲ್ವೇನ್ರಿ? ಇಲ್ಲ ಸರ್. ಗೌರ್ಮೆಂಟ್ ರೂಲ್ಸ್ ಗೊತ್ತಿಲ್ವೇನ್ರಿ ನಿಮಗೆ? ಗೌರ್ಮೆಂಟ್ ರೂಲ್ಸ್ ಪ್ರಕಾರ 50% ಕನ್ನಡ ಪುಸ್ತಕಗಳು ಇರಲೇಬೇಕು, ಕಂಪಲ್ಸರಿ ಅದು. ಅದೆಲ್ಲ ಗೊತ್ತಿಲ್ಲ ಸರ್, ನಮ್ಮ ಮ್ಯಾನೇಜರ್ನ ಕೇಳಿ. ಎಲ್ರಿ ಮ್ಯಾನೇಜರು? ಅಲ್ಲೇ ಇದಾರೆ, ಮಾತಾಡ್ಕೊಳ್ಳಿ. ಸ್ಮೈಲ್ ಪ್ಲೀಸ್. ನಿಮ್ಮ ಹೆಸರು? ರಾಜೇಶ್. ಅಯ್ಯೋ ಮ್ಯಾಮ್, ಏನಿದು? ಏನಿಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮ ಬುಕ್ ಸ್ಟೋರಲ್ಲಿ 50% ಕನ್ನಡ ಪುಸ್ತಕ ಇರಬೇಕು, ಆದ್ರೆ ಇಲ್ಲ, ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಸಾರಿ ಮೇಡಮ್, ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗ್ಬಿಡಿ. ಕನ್ನಡ ಪುಸ್ತಕ ನಾಳೆನೇ ತರಿಸ್ಕೊಡ್ತೀನಿ. ರೀ, ರೂಲ್ಸ್ ಬಿಡಿ, ನೀವು ಕನ್ನಡದವ್ರೆ ತಾನೆ? ನಮ್ಮ ಭಾಷೆನ ನಾವೇ ಬೆಳೆಸಲಿಲ್ಲ ಅಂದ್ರೆ ಹೇಗೆ? ಕನ್ನಡದಲ್ಲೂ ಒಳ್ಳೆ ಪುಸ್ತಕ ಇದೆ, ತರಿಸಿ. ಸರಿ ಮೇಡಮ್, ತರಿಸ್ಕೊಡ್ತೀನಿ ಬಿಡಿ. ಪರ್ಫೆಕ್ಟ್. ಬರ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವು ಓಡಿ, ನಾ ಓಡ್ತೀನಿ. ಓಕೆ. ಶ್ರೀನಿವಾಸ್ ಅವರೇ, ನಾವು ಮತ್ತೆ ಇನ್ನೊಂದ್ಸರಿ ಮೀಟ್ ಆಗೋಣವಾ? ಮತ್ತೆ ಯಾಕೆ? ಅಂದ್ರೆ ಓಕೆ, ಸಿಗೋಣ. ಹಾಂ. ಇದು ಆಕೃತಿ 2ನೇ ಭಾಗದ ಪುಸ್ತಕ. ರಿಲೀಸ್ಗೆ ಇನ್ನು 2 ತಿಂಗಳ ಟೈಮ್ ಇದೆ. ನಿಮ್ಮ ಹತ್ರ ಹೇಗೆ ಇಷ್ಟು ಬೇಗ? ಕೊಡಿ ಇಲ್ಲಿ. ಸಿಗೋಣ, ಬರ್ತೀನಿ. ಹಾ, ಯಾವಾಗ, ಎಲ್ಲಿ? ಶೀಘ್ರಮೇವ.